ಇದು ಐ ಮೀನ್ ಈ ಫೋಟೋಲಿರೋನು ಅವಿನಾಶ್ ಅಂತ ಒಳ್ಳೆ ಕೆಲಸದಲ್ಲಿದ್ದಾರೆ. ಆದರೆ ಇವ್ರಿಗೆ ಬೆಂಗಳೂರು ಹುಡುಗಿ ಬೇಡವಂತೆ. ಅದಕ್ಕೆ ಹುಬ್ಳಿಲಿರೋ ನನ್ನ ಫ್ರೆಂಡ್ ಕಳಿಸೋಣ ಅಂತ ತಂದಿದ್ದೀನಿ. ಆಯುಷ, ನೀವು ಹೇಳಿದ್ದು ಇದೇ ಹುಡುಗನ ಬಗ್ಗೆನಾ? ಐ ಮೀನ್ ಈ ಫೋಟೋಲಿರೋನ ಬಗ್ಗೆ. ಇವರೇ ನಿಮಗೆ ಈ ಫೋಟೋನ ಕೊಟ್ಟು ಕಳಿಸಿದ? ವೇದಾಂತ ವಸಿಷ್ಠ ಬಗ್ಗೆ ಗೊತ್ತಿರೋದು ಯಾರು ಸುಳ್ಳು ಹೇಳಲ್ಲ ಅನ್ಕೊಂಡಿದ್ದೀನಿ ಸರ್. ತುಂಬ ಚಿಕ್ಕ ವಯಸ್ಸಿನಲ್ಲೇ ಏನೆಲ್ಲ ಅಚೀವ್ ಮಾಡಿದವ್ರು ನೀವು. ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಬಟ್ ಇವ್ರ ಹೆಸರು ಅವಿನಾಶ್ ಅಲ್ಲ ಅನ್ಸುತ್ತೆ. ನಾವು ಹೆಸರು ಕೇಳದೆ ಫೋಟೋ ತಗೊಳ್ತೀವಲ್ಲ ಸರ್. ಹುಡುಗ ತುಂಬ ಓದ್ಕೊಂಡಿದ್ದಾನೆ. ಇವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹುಡುಗಿ ನೋಡ್ತಾ ಇದ್ದಾರೆ. ಕೆಲಸದಲ್ಲಿರೋ ಹುಡುಗಿ ಬೇಡವಂತೆ. ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಬಡವರಾದ್ರೆ ಹೊಂದಾಣಿಕೆ ಆಗುತ್ತೆ ಅಂತಿದ್ರು. ಬ್ಲಡಿ ಸ್ಕೌಂಡ್ರಲ್. ಯಾಕೆ ಸರ್ ಇವ್ರ ಬಗ್ಗೆ ವಿಚಾರಿಸ್ತಿದ್ದೀರಾ? ಏನಿಲ್ಲ, ಥ್ಯಾಂಕ್ ಯು. ಛೇ, ಬ್ರೋಕರ್ ಕರೆಸಿ ಬೇರೆ ಹುಡುಗಿನ ನೋಡ್ತೀನಿ ಅಂತ ನಾಟಕ ಮಾಡಿದ್ರೆ ಭಯದಲ್ಲಿ ವಿಕ್ಕಿ ನಿಜ ಹೇಳ್ತಾನೆ ಅಂತ ಅಂದ್ಕೊಂಡೆ. ಆದರೆ ಇಬ್ಬರು ಬಾಯ್ ಬಿಡ್ತೀಯ. ಅವರು ಹೇಳಿ ಕೇಳಿ ನಿನ್ನ ಮಕ್ಕಳು ನಿಮಗಿಂತಾನೂ ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅವನಾದರೂ ಕೆಳಗಡೆ ಬಂದ, ಆ ವಿಕ್ಕಿ ಈ ಕಡೆ ತಲೆನೇ ಹಾಕಲಿಲ್ಲ ನೋಡು. ನೀವಿಲ್ಲಿ ಹೊರಡಿ, ನಿಮ್ಮ ಅಮೌಂಟ್ನ ಅಕೌಂಟ್ಗೆ ಹಾಕ್ತೀನಿ. ಥ್ಯಾಂಕ್ ಯು ಮೇಡಮ್. ಅಕ್ಕ, ಆ ವಿಕ್ಕಿ ಲವ್ ಮಾಡಿರೋ ಹುಡುಗಿನ ಮಾತ್ರ ನೀವು ಸೊಸೆ ಮಾಡ್ಕೋಬಾರ್ದು. ಹಂಗೇನಾದರೂ ಆದರೆ ನಿಮ್ಮ ಮೊಮ್ಮಕ್ಕಳ ಮೈಯಲ್ಲಿ ಮಿಡ್ಲ್ ಕ್ಲಾಸ್ ರಕ್ತ ಹರಿಯುತ್ತೆ. ನೀನು ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡು. ಆದಷ್ಟು ಬೇಗ ಆ ಹುಡುಗಿ ಯಾರು ಅಂತ ಹುಡುಕು. ಪರಿ ಪರಿ, ತಗೊಳ್ಳಿ, ನೀರು ಕುಡಿತೀರಿ, ಕಾಫಿ ತಂದ್ಬಿಡ್ತೀನಿ. ಈಗಾಗಲೇ 7 ಗಂಟೆ ಆಗಿದೆ, ಕಾಫಿ ಯಾಕೆ? ಒಟ್ಟಿಗೆ ಊಟ ಮಾಡಿದ್ರಾಯ್ತು. ಅಯ್ಯೋ, ಇವತ್ತು ಊಟ ಸ್ವಲ್ಪ ಲೇಟ್ ರೀ. ಲೇಟ್ ಆಗತ್ತಾ? ಹೌದು, ನೀನು ಎಲ್ಗೋ ಹೋಗೋದಕ್ಕೆ ರೆಡಿ ಆಗಿದೆಯಾ? ನಾನೊಬ್ಳೇ ಅಲ್ಲ, ನೀವು ನನ್ನ ಜೊತೆಗೆ ಬರ್ತಿದ್ದೀರಿ. ನಾನು ಬರ್ತಾ ಇದ್ದೀನ. ಎಲ್ಲಿಗೆ? ಅಕ್ಕಪಕ್ಕದವ್ರಿಗೆ ನಾವು ಇನ್ನೂ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನೋದನ್ನ ಮರಿಬೇಡಿ. ಅಲ್ಲ, ಇವತ್ತು ಆಸ್ಪತ್ರೆಯಲ್ಲಿ ಅಷ್ಟೆಲ್ಲ ಆದಮೇಲೆ ನೀನು ಮದುವೆಗೆ ಕರೆಯೋದಕ್ಕೆ ರೆಡಿ ಆಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೌದು, ನಿನ್ನ ಕಿವಿ ಹೇಗಿದೆ ಈಗ? ಪರವಾಗಿಲ್ಲ ರೀ. ನಿಮ್ಗೊಂದು ವಿಷಯ ಗೊತ್ತಾ? ಇವತ್ತು ನಾನೇ ಆದ್ಯಾಕೆ ಫೋನ್ ಮಾಡಿದ್ದೆ. ಅವಳು ಆರಾಮಾಗಿದ್ದೀನಿ ಅಂತ ಹೇಳಿದ್ಲು. ನೀವು ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕತ್ತೆ ಅಂತ ನನಗೂ ಹೇಳಿದ್ಲು. ಏನೇ ಆದರೂ ಮದುವೆ ಟೈಮ್ನಲ್ಲಿ ಹೀಗೆ ಆಗಬಾರ್ದಾಗಿತ್ತು. ಆದ್ಯ ಚೆನ್ನಾಗಿದ್ದಾಳಲ್ಲ, ಅದೇ ಒಂದು ಖುಷಿ. ರೀ, ಮದುವೆಗೆ ಹೆಚ್ಚು ಕಮ್ಮಿ ಎಲ್ಲರನ್ನೂ ಕರೆದಿದ್ದಾಗಿದೆ. ಈಗ ನಮಗೆ ಬೇಕಾದವರು, ಕಷ್ಟಕ್ಕಾದವರು, ಅಕ್ಕಪಕ್ಕದವ್ರನ್ನ ಕರೆದ್ಬಿಟ್ರೆ ಆಗೋಯ್ತು ರೀ. ಬೇಗ ಬನ್ನಿರಿ, ಹೋಗಿ ಬಂದ್ಬಿಡೋಣ. ಈಗ ರಾತ್ರಿ ಆಗಿದೆ, ಬೆಳಿಗ್ಗೆ ಹೋಗ್ಬೋದಲ್ವಾ? ಅಯ್ಯೋ, ನಾಳೆ ಎಲ್ಲಿ ಹೋಗೋಕ್ಕಾಗತ್ತೆ? ಛತ್ರಕ್ಕೆ ಹೋಗೋ ಗಲಾಟಿನಲ್ಲಿ ಇವೆಲ್ಲ ಆಗತ್ತಾ ರೀ? ಈ ಗಲಿಬಿಲಿನಲ್ಲಿ ಇವನ್ನೆಲ್ಲ ಇಟ್ಕೊಳಕ್ಕಾಗತ್ತೇನ್ರಿ? ಈಗಾಗಲೇ ಕರೆದಿರೋರಲ್ಲಿ ಯಾರನ್ನು ಬಿಟ್ಬಿಟ್ಟಿದ್ದೀನಪ್ಪ ಅಂತ ನನಗೆ ಟೆನ್ಷನ್ನು. ಅಕ್ಕಪಕ್ಕದವ್ರನ್ನೆಲ್ಲ ನಾವು ಮೊದಲೇ ಕರಿಬೇಕಾಗಿತ್ತು. ಈಗ ಇದನ್ನು ಬಿಟ್ಟರೆ ನಮಗೆ ಬೇರೆ ಟೈಮೇ ಇಲ್ಲ. ಆಯ್ತಮ್ಮ, ಆಯಿತು. ಕೈಕಾಲು ಮುಖ ತೊಳ್ಕೊಂಡು ಬಂದ್ಬಿಡ್ತೀನಿ. ಮಗಳು ಮದುವೆ ಅಂದರೆ ನಿನಗೆಲ್ಲ ನಾವು ಮರ್ತೋಗ್ಬಿಡುತ್ತಲ್ವಾ? ಸ್ವಲ್ಪ ನಿಧಾನವಾಗಿ ಹೋಗ್ರಿ. ಗೌತಮ್ಗೆ ಆಲ್ರೆಡಿ ಮದುವೆ ಆಗಿರೋ ಗೊತ್ತಿರೋ ವಿಚಾರ. ಇದಾದ್ಮೇಲೆ ಆರ್ತಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆನೂ ಆಗ್ತೀನಿ ಅಂತ ನನ್ನ ತಾನೇ ಚಾಲೆಂಜ್ ಮಾಡಿ ಮಂಟಪದಲ್ಲಿ ಆರ್ತಿನ ನಾನೇ ಮದುವೆ
ಇದೆಲ್ಲ ಓಕೆ ಬಟ್ ಈಗ ಮತ್ತೆ ಬ್ರೋಕರ್ ಹತ್ರ ಹುಡುಗಿ ಅಂತ ಫೋಟೋ ಯಾಕೆ ಕೊಟ್ಟಿದ್ದಾನೆ ಇವನು ಸಾಮಾನ್ಯದವನಲ್ಲ. ಸಮಥಿಂಗ್ ಇಸ್ ರಾಂಗ್. ಬಟ್ ಅವನ ಉದ್ದೇಶ ಏನಾಗಿರ್ಬೋದು? ವಾಟ್ ಈಸ್ ಅಪ್ ಟು? ಛೇ, ಏನು ಅರ್ಥ ಆಗ್ತಿಲ್ಲ. ಇದನ್ನು ವಿಕ್ರಾಂತ್ ಹತ್ರನೋ ಅಥವಾ ಅಮೂಲ್ಯ ಹತ್ರನೋ ಹೇಳೋಣ ಅಂತಂದರೆ ಆ ಗೌತಮ್ ಇಲ್ಲ ಅದು ಆರ್ತಿನ ನೋಡೋವಾಗಲೇ ಬ್ರೋಕರ್ ಹತ್ರ ವಿಚಾರಿಸಿದ್ದು ಅಂತ ಅವ್ರನ್ನ ಆರಾಮ್ಸೆ ಅನ್ಬಿಸ್ಬಿಡ್ತಾನೆ. ವೇದಾಂತಿಗೆ ಸುಮ್ಮನೆ ನನ್ನ ಮೇಲೆ ಅನ್ಮ್ಯಾನ ಅಂತ ಇನ್ನೋಸೆಂಟಾಗಿ ಆ್ಯಕ್ಟ್ ಮಾಡಿಬಿಡ್ತಾನೆ. ಬಟ್ ಇದನ್ನು ಹೀಗೆ ಬಿಟ್ಟರೆ ಬಲಿಪಶು ಆಗೋದು ಆರ್ತಿ, ಲೈಫ್ ಹಾಳಾಗೋದು ನಮ್ಮ ವಿಕ್ರಾಂತದ್ದು. ಛೇ, ನಾನು ಏನಾದರೂ ಬಂದೆ ಹೇಳು. ನಾನು ನಿಮ್ಮನ್ನ ಈಗಲೇ ಮೀಟ್ ಮಾಡಬೇಕು, ಪ್ಲೀಸ್ ಇಲ್ಲ ಅನ್ಬೇಡಿ. ಏನು ಬಹುವಚನ ಎಲ್ಲ ಬರ್ತಿದೆ? ಪ್ಲೀಸ್ ಮೀಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ, ಆದರೆ ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಎಲ್ಲನೂ ಹೇಳ್ತೀನಿ, ಆದರೆ ಫೋನಲ್ಲಿ ಹೇಳೋಕ್ಕಾಗಲ್ಲ. ಎಲ್ಲಿ ಸಿಗ್ತೀರಾ ಅಂತ ಹೇಳಿ. ರೀ, ಪರಿಮಳಕ್ಕ ಮಂಜಣ್ಣ ಬಂದಿದ್ದಾರೆ, ಬನ್ನಿ. ಕುಡಿಯಕ್ಕೆ ಏನು ತಗೊಳ್ತೀರಾ? ಕಾಫಿನಾ, ಟೀನಾ? ಏನು ಬೇಡ ಸುನಂದ, ತುಂಬ ಕೆಲಸ ಇದೆ ಮನೇಲಿ. ಅಯ್ಯೋ, ಹಾಗಂದ್ರೆ ಹೇಗೆ? ಏನಾದರೂ ತಗೊಳ್ಳೇಬೇಕು. ಕಾಫಿ ಆಗಲಿ. ಸರಿ, ಒಂದು ನಿಮಿಷ ಬಂದೆ. ಮಂಜಣ್ಣ ನಮಸ್ಕಾರ. ಪರಿಮಳಕ್ಕ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಮ್ಮ ದೊಡ್ಡ ಮಗಳ ಮದುವೆ ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದೆ. ಅಕ್ಕ, ಯಾಕೆ ಅಳ್ತಿದ್ಯಾ? ವಿಕ್ಕಿ ಬಾವ ಆಗ್ಲಿಂದ ಕಾಲ್ ಮಾಡ್ತಿದ್ದಾರೆ, ಯಾಕೆ ರಿಸೀವ್ ಮಾಡ್ತಿಲ್ಲ? ಮನೆ ಮರ್ಯಾದೆ ಉಳ್ಸೋಕ್ಕಂತಾನೆ ಮನೆ ಮರ್ಯಾದೆ ಕಳೀತಿದ್ದೀನಿ ಅನ್ನಿಸ್ತಿದೆ ಕಣೆ. ಏನು ಹೇಳ್ತಿದ್ಯಕ್ಕ? ಅಪ್ಪ ಅಮ್ಮ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ದಾರೆ ಕಣೆ, ಆದರೆ ಈ ಮದುವೆನೇ ನಡೆಯಲ್ಲ. ಮನೇಲಿ ಬೇರೆ ಹುಡುಗಿ ನೋಡ್ತೀನಿ ಅಂತ ಫೋರ್ಸ್ ಮಾಡ್ತಿದ್ದಾರೆ. ಇಷ್ಟೇ ಗ್ಯಾಪಲ್ಲಿ ನೀವು ನನ್ನ ಜೊತೆ ಜಗಳ ಮಾಡ್ಕೊಂಡು ಮದುವೆ ಬೇಡ ಅಂತಿದ್ದೀರಾ. ನಾನು ಯಾವ ಕಡೆಗೆ ಹೊಡೆದಾಡ್ಲಿ ಹೇಳಿ ಆರ್ತಿ? ನೀವು ಚೆನ್ನಾಗಿ ಜೋಕ್ ಮಾಡ್ತೀರಲ್ಲ ಬೇಡ. ಥ್ಯಾಂಕ್ ಯು. ಪರಿಮಳಕ್ಕ, ಅಂತೂ ಹಿರಿಮಗಳನ್ನ ದಡ ಸೇರಿಸ್ತಿದ್ದೀರಾ ಅಂತ ಆಯಿತು. ಭಾಳ ಗಟ್ಟಿಗಿತ್ತಿ ನೀವು. ಏನು ಗಟ್ಟಿಗಿತ್ತೀನೋ ಏನೋ ಸುನಂದ, ಇವಳು ಬೆನ್ನ ಹಿಂದೆ ಇನ್ನೂ 3 ಜನ ಹೆಣ್ಮಕ್ಳಿದ್ದಾರೆ. ಮೊದಲನೇ ಅವಳು ಹೆಣ್ಮಕ್ಳು ಅಂತ ಗೊತ್ತಾದ ತಕ್ಷಣ ನಾನು 3 ಹೊತ್ತು ಅವಳ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಕೂತರು ನಿಂತರು ನನ್ನ ಕಣ್ಣಲ್ಲಿ ಓಡ್ತಾ ಇದ್ದಿದ್ದು ಅದೊಂದೇ ಕನಸು. ಈಗ ನಿಮ್ಮ ಕನಸು ನನಸಾಗ್ತಾ ಇದೆಯಲ್ಲ ಪರಿಮಳಕ್ಕ, ಮತ್ತೆ ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಿ? ಕನಸೇನೋ ನನಸಾಗ್ತಿದೆ.